press the bell icon on the YouTube app and never miss another update. Hi students, previous class ಅಲ್ಲಿ ನಾವು ಡಿವಿಷನ್ ಫಾರ್ಮುಲಾನ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಒಂದ್ಸಲಿ ರೀಕಾಲ್ ಮಾಡೋಣ. ಸೊ ಶಾರ್ಟ್ ಫಾರ್ಮಲ್ಲಿ ಡಿ ಡಿ ಕ್ಯೂ ಆರ್, ಸೊ ಡಿ ಆ್ಯಂಡ್ ಡಿ ಮಿಡ್ಲಲ್ಲಿ ಈಸ್ ಈಕ್ವಲ್ ಟು ಬರುತ್ತೆ. ಸೊ ಅದಾದಮೇಲೆ ಇಂಟು ಆ್ಯಂಡ್ ಪ್ಲಸ್ ಬರುತ್ತೆ. ಸೊ ಫಸ್ಟ್ ಡಿ ಏನು, ಡಿವೈಡ್ ಸ್ಪೆಲ್ಲಿಂಗ್ ಬರೆಯೋಣ, ಇ ಆ್ಯಂಡ್ ಡಿ ಸೇರ್ಸೋಣ, ಈಸ್ ಈಕ್ವಲ್ ಟು ಬರೆಯೋಣ. ನೆಕ್ಸ್ಟ್ ಡಿ ಅಂದರೆ ಡಿವೈಸರ್, DIVI, ಸೊ ಆರ್ ಸೇರ್ಸೋಣ, ಇಂಟು ಕೋಶಂಟು ಕ್ವೀನ್ ಸ್ಪೆಲ್ಲಿಂಗ್ ಬರೆಯೋಣ, QU, ಈ ಬದಲಿ ಹೌದಲ್ವಾ, ಕ್ವೀನ್ ಇದೆ ಹೌದಲ್ವಾ. ಸೊ ಇಲ್ಲಿ ಎಕ್ಸ್ಟ್ರಾ ಇ ಇದೆ, ಅದ್ರ ಬದಲಿ ಓ ಬರೆಯೋಣ, TI ಬರೆದು ಇಲ್ಲಿರೋ EN ಇದೆ, EN ಬರೆದು ಟಿ ಸೇರ್ಸೋಣ, ಪ್ಲಸ್ ರಿಮೈಂಡರ್ REMAIN ರಿಮೈಂಡರ್ ಹೌದಲ್ವಾ. ಸೊ ಈಗ ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಲಾಂಗ್ ಡಿವಿಷನ್ ವಿತೌಟ್ ರೀಗ್ರೂಪಿಂಗ್. ಸೊ ವಿತೌಟ್ ರೀಗ್ರೂಪಿಂಗ್. ಸೊ ಲಾಂಗ್ ಡಿವಿಷನ್ ಮಾಡ್ತೀವಿ, ಸೊ ವಿತೌಟ್ ರೀಗ್ರೂಪಿಂಗ್. ಇನ್ನೊಂದು ಸಬ್ ಹೆಡ್ಡಿಂಗ್ ಲಾಂಗ್ ಡಿವಿಷನ್ ವಿತ್ ರೀಗ್ರೂಪಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ, ಸೊ ಇಲ್ಲಿರೋ ನಂಬರು ಲಾಂಗ್ ಡಿವಿಷನ್ ವಿತೌಟ್ ರೀಗ್ರೂಪಿಂಗ್ ಅಂದರೆ, ಸೊ ಇಲ್ಲಿ ನಾವು ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಓನ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್. ರಿಮೈಂಡರ್ 0 ಬಂದಾಗ ನಾವು ಇದನ್ನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ರಿಮೈಂಡರ್ ಏನಾದರೂ ಬಂದರೆ ಸೊ ಏನು ಮಾಡೋಣ, ರಿಮೈಂಡರ್ ಬಂದಾಗ ಸೊ ರಿಮೈಂಡರ್ ಪ್ಲಸ್ ರಿಮೈಂಡರ್ ಅಂತ ಬರ್ಕೋಬೇಕಾಗುತ್ತೆ ಫಾರ್ಮುಲಾದಲ್ಲಿ. ರಿಮೈಂಡರ್ 0 ಬಂದಾಗ ಸೊ ಇದು ನೆಸೆಸಿಟಿ ಇರಲ್ಲ, ರಿಮೈಂಡರ್ನ ನೆಸೆಸಿಟಿ ಇರಲ್ಲ. ಸೊ ಹಾಗಾದರೆ ರಿಮೈಂಡರ್ ಇಲ್ಲದಾಗ ಸೊ ಫಾರ್ಮುಲಾ ಏನು ಯೂಸ್ ಮಾಡೋಣ, ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಇದು ಪ್ಲಸ್ ರಿಮೈಂಡರ್ ನೆಸೆಸಿಟಿ ಇಲ್ಲ. ರಿಮೈಂಡರ್ 0 ಇದ್ದಾಗ ಇದ್ರ ನೆಸೆಸಿಟಿ ಇರಲ್ಲ. ಜಸ್ಟ್ ಇಷ್ಟು ಹಾಫ್ ಫಾರ್ಮುಲಾನ ಯೂಸ್ ಮಾಡಿದರೆ ಸಾಕು. ಓಕೆನಾ. ಸಪೋಸ್ ರಿಮೈಂಡರ್ 0ಗಿಂತ ಗ್ರೇಟರ್ ಬಂದಾಗ 1 2 3 ಏನೇ ರಿಮೈಂಡರ್ ಬರಲಿ ಆವಾಗ ನಾವು ಫುಲ್ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಡೈರೆಕ್ಟ್ಲಿ ನಾವು ಎಕ್ಸಸೈಸ್ 6.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಎಕ್ಸಸೈಸ್ 6.3 ಹೌದಲ್ವ. ಫಸ್ಟ್ ಮೇನ್ ಪ್ರಾಬ್ಲಮ್, ಡಿವೈಡ್ ದ ಫಾಲೋವಿಂಗ್ ಆ್ಯಂಡ್ ವೆರಿಫೈ ದ ಆನ್ಸರ್. ಡಿವೈಡ್ ದ ಫಾಲೋವಿಂಗ್. ಸೊ ಡಿವೈಡ್ ಮಾಡಬೇಕು ಮತ್ತು ಆನ್ಸರನ್ನು ಏನು ಮಾಡಬೇಕು, ವೆರಿಫೈ ಮಾಡಬೇಕು. ಸೊ ಫಸ್ಟ್ ಒನ್ ಪ್ರಾಬ್ಲಮ್ 999 ಡಿವೈಡೆಡ್ ಬೈ 9 ಇದೆ. 999 ಡಿವೈಡೆಡ್ ಬೈ 9 ಇದೆ ಹೌದಲ್ವಾ. ಸೊ ಡಿವಿಷನ್ ಸೈನ್ ಹೌದಲ್ವಾ, ನೆನಪಿರಲಿ, ತುಂಬ ಇಂಪಾರ್ಟೆಂಟ್. ಡಿವಿಷನ್ ಸೈನ್ ನ ಲೆಫ್ಟ್ ಸೈಡ್ ನಂಬರು ಡಿವೈಡೆಂಡ್ ಹೌದಲ್ವಾ, ಇದು 9 ಡಿವೈಸರ್ ಆಗುತ್ತೆ. ಓಕೆನಾ. ಸೊ 9ಇಂದ 999ನ ಡಿವೈಡ್ ಮಾಡೋಣ. ಫಸ್ಟ್ ಏನು ಮಾಡೋಣ, ಸೊ ಡಿವೈಡ್ ಮಾಡುವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಡಿವೈಡ್ ಮಾಡ್ತಾ ಹೋಗಬೇಕು ಹೌದಲ್ವಾ. ಸೊ ಫಸ್ಟ್ ಡಿಜಿಟ್ 9 ಇದೆ, 9ನ್ನು ಡಿವೈಡ್ ಮಾಡ್ತೀನಿ. ಸೊ 9 ಟೇಬಲಲ್ಲಿ 9 ಬರುತ್ತಾ, ಎಸ್, ಸ್ಟಾರ್ಟಿಂಗ್ಗೆ 9 ಬರುತ್ತೆ. 9 1s 9 ಬರುತ್ತೆ ಹೌದಲ್ವಾ. ಸೊ ಹಾಗಾದರೆ ಆಲ್ರೆಡಿ ಈ 9 ಇಲ್ಲಿದೆ. ಸೊ ನಮ್ಗೆ ಬೇಕಾಗಿರೋದು 1 ಆ್ಯಂಡ್ 9. ಸೊ ಇಲ್ಲಿರೋ 1ನ್ನು ಕೋಶನ್ ಪ್ಲೇಸಲ್ಲಿ ಬರೆಯೋಣ, ಇಲ್ಲಿರೋ 9ನ್ನು ಇಲ್ಲಿ ಬರೆದು ಸಬ್ಟ್ರಾಕ್ಟ್ ಮಾಡೋಣ. 9ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ 9ನ್ನು ಡಿವೈಡ್ ಮಾಡಬೇಕಲ್ವಾ, ಆವಾಗ ಈ 9ನ್ನು ಏನು ಮಾಡಬೇಕು, ಕೆಳಗಿಳಿಸ್ಕೋಬೇಕು. ಮತ್ತೆ ಈಗ 9ನ್ನು ಡಿವೈಡ್ ಮಾಡೋಣ. ಸೇಮ್ 9 1s 9 ಹೌದಲ್ವಾ. ಸೊ ಇಲ್ಲಿರೋ 1ನ್ನು ಇಲ್ಲಿ ಬರೆಯೋಣ. ಸೊ ಇಲ್ಲಿರೋ 9ನ್ನು ಕೆಳಗೆ ಬರೆದು ಡಿವೈಡ್ ಮಾಡೋಣ. ಓಕೆನಾ. ಡಿವೈಡ್ ಆಯಿತು, ಫುಲ್ಲಿ ಡಿವೈಡ್ ಆಯಿತು. ಸೊ ಇಲ್ಲಿರೋ ನೆಕ್ಸ್ಟ್ 9ನ್ನು ಕೆಳಗೆ ಇಳಿಸ್ಕೊಳ್ಳೋಣ. ಈಗ 9ನ್ನು ಡಿವೈಡ್ ಮಾಡೋಣ. 9 ಟೇಬಲಲ್ಲಿ 9 ಬರುತ್ತೆ, ಸ್ಟಾರ್ಟಿಂಗ್ಗೆ ಬರುತ್ತೆ. 9 1s 9 ಹೌದಲ್ವಾ. ಸೊ ಇಲ್ಲಿರೋ 1ನ್ನು ಇಲ್ಲಿ ಬರೆಯೋಣ. ಸೊ ಇಲ್ಲಿರೋ 9ನ್ನು ಇಲ್ಲಿ ಬರೆಯೋಣ. ಓಕೆನಾ. ಸಬ್ಟ್ರಾಕ್ಟ್ ಮಾಡೋಣ, 0. ರಿಮೈಂಡರ್ ಏನು ಬಂತು ಇಲ್ಲಿ ಲಾಸ್ಟ್ಗೆ, 999ನ್ನು ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂತು. ರಿಮೈಂಡರ್ 0 ಬಂದರೆ ಸೊ ಯಾವ ಫಾರ್ಮುಲಾನ ಯೂಸ್ ಮಾಡೋಣ ನಾವು ಹೌದಲ್ವಾ, ಡಿವೈಡೆಂಟ್ ಈಸ್ ಈಕ್ವಲ್ ಟು
ಡಿವೈಸರ್ ಇಂಟು ಕೋಶಂಟ್. ಹೌದಲ್ವಾ? ರಿಮೈಂಡರ್ 0 ಬಂದಿದೆ ಅಂದರೆ ಪ್ಲಸ್ ರಿಮೈಂಡರ್ ಅಂತ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ಡಿವಿಷನ್ ಫಾರ್ಮುಲಾ ಏನು? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಹೌದಲ್ವಾ? ಆ್ಯಕ್ಚುಲಿ ಇದು ಡಿವಿಷನ್ ಫಾರ್ಮುಲಾ. ಬಟ್ ಇಲ್ಲಿ ರಿಮೈಂಡರ್ ಏನು ಬಂದಿದೆ? ಇಲ್ಲಿ ರಿಮೈಂಡರ್ 0 ಬಂದಿದೆ. ರಿಮೈಂಡರ್ 0 ಬಂದಿದೆ ಅಂದರೆ ಫುಲ್ ಫಾರ್ಮುಲಾ ಬರೆಯೋ ನೆಸೆಸಿಟಿ ಇಲ್ಲ. ಸೊ ಫಾರ್ಮುಲಾ ಇಷ್ಟಿದ್ರೆ ಸಾಕು. ಓಕೆನಾ? ಸೊ ಈಗ ಡಿವೈಡೆಂಟ್ ಅಂದರೆ ತುಂಬ ಈಸಿ ಇದೆ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರಲ್ವಾ, ಕ್ವಶನಲ್ಲಿ ಫಸ್ಟ್ ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ನಂಬರ್ ಇದೆಯಲ್ಲ, ಇಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದೆ, ಈಸ್ ಈಕ್ವಲ್ ಟು ಬರ್ಕೊಳ್ರಿ. ಡಿವೈಸರ್ ಅಂದರೆ ಡಿವಿಷನ್ ಸೈನ್ ರೈಟ್ ಸೈಡಲ್ಲಿ 9 ಇದೆಯಲ್ವಾ, ಇದು ಡಿವೈಸರ್ ಆಗುತ್ತೆ. ಇಂಟು ಕೋಶಂಟ್ ಅಂದರೆ ಇಲ್ಲಿ ನಾವು ಇದು ಫೈಂಡ್ ಔಟ್ ಮಾಡಿದ್ದೀವಲ್ವ ಆನ್ಸರು, ಈ ಕೋಶಂಟನ್ನು ಇಲ್ಲಿ ಬರಿ. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 999 ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಹಾಗೆ ಬರ್ಕೊಳ್ರಿ. ರೈಟ್ ಸೈಡ್ ಇದನ್ನು ಮಲ್ಟಿಪ್ಲೈ ಮಾಡಿರಿ. ಹೌದಲ್ವಾ? 111ಇಂದ 9 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 9 1s 9, 9 1s 9, 9 1s 9. ಆನ್ಸರ್ ಏನು ಬರುತ್ತೆ? 999. ಸೊ ಈಸ್ ಈಕ್ವಲ್ ಟು ಸೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್. ಹೌದಲ್ವಾ? ಇದು ಈಸ್ ಈಕ್ವಲ್ ಟು ಸೈನ್ನ ರೈಟ್ ಹ್ಯಾಂಡ್ ಸೈಡ್. LHS. LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. RHS ಅಂದರೆ ರೈಟ್ ಹ್ಯಾಂಡ್ ಸೈಡ್. ಸೊ ಈಸ್ ಈಕ್ವಲ್ ಟು ಸೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ 999 ಬಂದಿದೆ, ರೈಟ್ ಹ್ಯಾಂಡ್ ಸೈಡು 999 ಬಂದಿದೆ. ಸೊ ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಿರೋ ಕೋಶಂಟ್ ಸೇಮ್ ಕರೆಕ್ಟ್ ಇದೆ ಅಂತೇಳಿ. ಸೊ ಈ ಥರ ನಾವು ವೆರಿಫೈ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ 44 ಡಿವೈಡೆಡ್ ಬೈ 4. ಹೌದಲ್ವ? ಸೇಮ್ ಇದೇ ಥರ. ಸೊ ಇಲ್ಲಿ 9 ಇದೆ, ಇಲ್ಲಿ 4 ಇದೆ ಅಷ್ಟೇ. ಹೌದಲ್ವ? 4 ಟೇಬಲಲ್ಲಿ 44 ಬರುತ್ತೆ. ಓಕೆನಾ? ಸೊ 4ಇಂದ 44 ಡಿವೈಡ್ ಮಾಡೋಣ. ಹೌದಲ್ವಾ? ಸೊ 44 ಡಿವಿಷನ್ ಸೈನ್ನ ಲೆಫ್ಟ್ ಸೈಡ್ ಇರೋ ನಂಬರ್ ಡಿವೈಡೆಂಟ್ ಆಗುತ್ತೆ, ಡಿವಿಷನ್ ಸೈನ್ನ ರೈಟ್ ಸೈಡ್ ಇರೋ ನಂಬರ್ ಏನಾಗುತ್ತೆ? ಇದು ಡಿವೈಸರ್ ಆಗುತ್ತೆ. ಸೊ ಈಗ ಏನು ಮಾಡೋಣ ನಾವು? 4ಇಂದ 44 ಡಿವೈಡ್ ಮಾಡೋಣ. ಹೌದಲ್ವಾ? ಫಸ್ಟ್ 4 ಫಸ್ಟ್ ಡಿಜಿಟನ್ನು ಡಿವೈಡ್ ಮಾಡೋಣ. 4 ಟೇಬಲಲ್ಲಿ 4 ಬರುತ್ತಾ? ಎಸ್. ಹೌದಲ್ವಾ? 4 1s 4. ಹೌದಲ್ವಾ? 4 1s 4 ಬಂತು. ಸೊ ಹಾಗಾದರೆ ಸೊ ಇಲ್ಲಿರೋ 1 ಇಲ್ಲಿ ಬರೆಯೋಣ, ಇಲ್ಲಿರೋ 4 ಡಿವೈಡೆಂಟ್ ಕೆಳಗೆ ಬರ್ದು ಸಬ್ಟ್ರಾಕ್ಟ್ ಮಾಡೋಣ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. 1 ನಂಬರ್ ಈಸಿಯಾಗಿ ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ನಂಬರ್ 4 ಇದೆ, ಅದನ್ನು ಕೆಳಗೆ ಇಳಿಸ್ಕೊಳ್ಳೋಣ. ಓಕೆನಾ? ಸೇಮ್ 4 ಇದೆ. ಹೌದಲ್ವಾ? 4 ಟೇಬಲಲ್ಲಿ 4 ಬರುತ್ತೆ. 4 1s 4. ಹೌದಲ್ವಾ? ಸೊ 4 1s 4. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ರಿಮೈಂಡರ್ 0 ಬಂತಲ್ವ? ಸೊ ಹಾಗಾದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ ನಾವು? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್. ಹೌದಲ್ವಾ? ಇಂಟು ಕೋಶಂಟ್. ಸೊ ಡಿವೈಡೆಂಟ್ ಯಾವುದು? ಡಿವಿಷನ್ ಸೈನ್. ಫಸ್ಟ್ ಲೆಫ್ಟ್ ಸೈಡ್ ನಂಬರ್ ಬರ್ಕೊಳ್ರಿ, ನೆಕ್ಸ್ಟ್ ರೈಟ್ ಸೈಡ್ ನಂಬರ್ ಬರ್ಕೊಳ್ರಿ, ಇಂಟು ಬರೀರಿ, ನೆಕ್ಸ್ಟ್ ಇಲ್ಲಿರೋ 11 ಬರೀರಿ. 44 ಈಸ್ ಈಕ್ವಲ್ ಟು 11 4s 44. ಹೌದಲ್ವ? ಈಸ್ ಈಕ್ವಲ್ ಟು ಸೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ನಂಬರ್ ಬಂದಿದೆ. ಸೊ ಹಾಗಾದರೆ ನಾವು ಡಿವೈಡ್ ಮಾಡಿರೋದು ಕರೆಕ್ಟ್ ಇದೆ ಅಂತೇಳಿ. ನೆಕ್ಸ್ಟ್ ಸಿ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ 80 ಡಿವೈಡೆಡ್ ಬೈ 4. ಸೊ 80ನ ಡಿವೈಡ್ ಮಾಡಬೇಕು. ಓಕೆನಾ? 80ನ ಡಿವೈಡ್ ಮಾಡೋಣ. ಸೊ ಫಸ್ಟು 8ನ ಡಿವೈಡ್ ಮಾಡೋಣ. 4 ಆ್ಯಂಡ್ 80 ಕಂಪೇರ್ ಮಾಡಿದ್ರೆ 8 ಗ್ರೇಟರ್ ಆಗುತ್ತೆ. ಸೊ ಒಂದೊಂದೇ ಡಿಜಿಟನ್ನ ಡಿವೈಡ್ ಮಾಡೋಣ. 4 ಟೇಬಲಲ್ಲಿ 80 ಬರುತ್ತಾ? 4 ಟೇಬಲಲ್ಲಿ 8 ಬರುತ್ತಾ? 4 2s 8 ಬಂತಲ್ವಾ? 4 2s 8. ಸೊ ಈಸಿಯಾಗಿ 4 ಟೇಬಲಲ್ಲಿ 8 ಬಂತು. ಸೊ ಇಲ್ಲಿರೋ 4 ಆಲ್ರೆಡಿ ಇಲ್ಲಿದೆ. ಸೊ ಇಲ್ಲಿರೋ 2ನ ಇಲ್ಲಿ ಬರ್ಕೋಬೇಕು. ಸೊ ಇಲ್ಲಿರೋ 8ನ ಇಲ್ಲಿ ಬರ್ಕೋಬೇಕು. ಬರೆದು ಸಬ್ಟ್ರಾಕ್ಟ್ ಮಾಡಬೇಕು. 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಇಲ್ಲಿ 0 ಇದೆ. ಹೌದಲ್ವಾ? 0 ಇದೆ ಅಂತ ಬಿಡಬಾರ್ದು. ಸೊ 0ನ ಕೆಳಗಿಳಿಸ್ಕೋಬೇಕು, ಡಿವೈಡ್ ಮಾಡಬೇಕು. ಹೌದಲ್ವಾ? ಸೊ 4. ಹೌದಲ್ವ? 4 0s 0. ಸೊ ಮಲ್ಟಿಪ್ಲಿಕೇಶನ್ ಚಾಪ್ಟರ್ ಮಾಡುವಾಗ ಹೇಳಿದ್ದೆ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ 0. 4
ಸೊ ಝೀರೋಯಿಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿರಿ ಅವರು ನಂಬರಿಂದ ಝೀರೋನ ಮಲ್ಟಿಪ್ಲೈ ಮಾಡಿರಿ ಆನ್ಸರ್ ಝೀರೋ ಬರುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲಿ ಆನ್ಸರ್ ಝೀರೋ ಬರಬೇಕಂದ್ರೆ ಏನು ಮಾಡಬೇಕು? 4 ಝೀರೋಸಾ 0, ಹೌದಲ್ವ? ರಿಮೈಂಡರ್ ಝೀರೋ ಬಂತು. ಸೊ ಹಾಗಾದ್ರೆ ಏನನ್ನ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ರಿಮೈಂಡರ್ ಝೀರೋ ಬಂದಿದೆ ಅಂದರೆ ರಿಮೈಂಡರ್ ಬರೆಯೋ ನೆಸೆಸಿಟಿ ಇಲ್ಲ, ರಿಮೈಂಡರ್ ಬಿಟ್ಟು ರಿಮೈನಿಂಗ್ ಫಾರ್ಮುಲಾ ಬರಿಬೇಕಾಗುತ್ತೆ. ಡಿವೈಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್, ಹೌದಲ್ವಾ? ರಿಮೈಂಡರ್ ನೆಸೆಸಿಟಿ ಇಲ್ಲ. ಡಿವೈಡೆಂಡ್, ಸೊ ಇಲ್ಲಿ ಕ್ವಶನಲ್ಲಿ ಫಸ್ಟ್ ನಂಬರ್ ಇದೆ 80, ಇಲ್ಲಿ ಬರ್ಕೊಳ್ರಿ, ಈಸ್ ಈಕ್ವಲ್ ಟು ಸೆಕೆಂಡ್ ನಂಬರ್ ಇಲ್ಲಿ ಬರ್ಕೊಳ್ರಿ. ಸೊ ಇಂಟು ಇದೆ, ನಾವು ಫೈಂಡ್ ಔಟ್ ಮಾಡಿರೋದು 20, ಹೌದಲ್ವ? 20ನ ಬರೀರಿ. ಸೊ ನೆಕ್ಸ್ಟು ಮಲ್ಟಿಪ್ಲೈ ಮಾಡಿರಿ. ಸೊ 80ನ ಹಾಗೆ ಬರ್ಕೊಳ್ರಿ, ಈಸ್ ಈಕ್ವಲ್ ಟು ಸೈನು ಸಹ ಆ್ಯಸ್ ಇಟ್ ಈಸ್ ಬರೀರಿ. 20 ಮಲ್ಟಿಪ್ಲೈ ಮಾಡಿರಿ, 20ಇಂದ 4, ಹೌದಲ್ವಾ? ಮಲ್ಟಿಪ್ಲೈಡ್ ಬೈ ಟೆನ್ಸಿಂದ ಮಲ್ಟಿಪ್ಲೈ ಮಾಡೋದನ್ನು, ಮಲ್ಟಿಪಲ್ಸ್ ಆಫ್ ಟೆನ್ಸಿಂದ ಮಲ್ಟಿಪ್ಲೈ ಮಾಡೋದನ್ನು ನಾನು ಮಲ್ಟಿಪ್ಲಿಕೇಶನ್ ಚಾಪ್ಟ್ರಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಇಲ್ಲಿರೋ ಝೀರೋನ ಇಲ್ಲಿ ಬರ್ಕೊಳ್ರಿ. ಸೊ ರಿಮೈನಿಂಗ್ 2 ಆ್ಯಂಡ್ 4 ಇದೆ, 4 2s 8, ಎಷ್ಟು ಬಂತು? 80 ಬಂತು, ಹೌದಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ 80 ಇದೆ, ರೈಟ್ ಹ್ಯಾಂಡ್ ಸೈಡು 8 ಇದೆ. ಸೊ ಹಾಗಾದರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು, ಈಕ್ವಲನ್ನು ಇದನ್ನು ಹೇಗೆ ರೀಡ್ ಮಾಡಬೇಕು? ಈಸ್ ಈಕ್ವಲ್ ಟು, ಹೌದಲ್ವಾ? ಸೊ ಇದನ್ನು ಹೇಗೆ ರೀಡ್ ಮಾಡಬೇಕು? ಈಸ್ ಈಕ್ವಲ್ ಟು. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. 80 ಈಸ್ ಈಕ್ವಲ್ ಟು 80, ಹೌದಲ್ವಾ? ನೆಕ್ಸ್ಟ್ 4th ಪ್ರಾಬ್ಲಮ್. ಡಿವೈಡೆಡ್ ಬೈ 3. ಸೊ 3ಇಂದ 69ನ್ನು ಡಿವೈಡ್ ಮಾಡೋಣ. ಫಸ್ಟ್ ಏನಿದೆ 6 ಇದೆ, ಹೌದಲ್ವಾ? ಫಸ್ಟ್ 6ನ್ನು 3ಇಂದ ಡಿವೈಡ್ ಮಾಡೋಣ. 3 ಟೇಬಲಲ್ಲಿ 6 ಬರುತ್ತಾ? ಸೊ ಯಾಕೆ ನಾನು ಸಿಂಗಲ್ ನಂಬರನ್ನು ಡಿವೈಡ್ ಮಾಡ್ತಿದ್ದೀನಿ? ಪ್ರೀವಿಯಸ್ ಎಕ್ಸಸೈಸಲ್ಲಿ 2 ಡಿಜಿಟ್ ಇತ್ತು, ಹೌದಲ್ವಾ? ಅದನ್ನು ಡಿವೈಡ್ ಮಾಡಿದೆ. ಈಗ ಯಾಕೆ ಸಿಂಗಲ್ ಡಿಜಿಟನ್ನು ಡಿವೈಡ್ ಮಾಡ್ತಿದ್ದೀನಿ? ಸೊ ಇಲ್ಲಿ 3 ಆ್ಯಂಡ್ 6ಗೆ ಕಂಪೇರ್ ಮಾಡಿದಾಗ ಡಿವೈಸರ್ಗಿಂತ ಡಿವೈಡೆಂಟ್ನ ಫಸ್ಟ್ ಡಿಜಿಟ್ ಗ್ರೇಟರ್ ಇದೆ, ಹೌದಲ್ವಾ? ಸೊ 6 ಗ್ರೇಟರ್ ಇದೆ ಇಲ್ಲಿರೋ ನಂಬರ್ಗಿಂತನೂ, ಆವಾಗ ಒಂದೊಂದೇ ಡಿಜಿಟನ್ನ ನಾವು ಡಿವೈಡ್ ಮಾಡಬೇಕು. ಸಪೋಸ್ ಇಲ್ಲಿ 3 ಇದ್ದು 6 ಬದಲಿ 24 ಅಂತ ಇದ್ದಿದ್ರೆ, ಆರ್ ಸೇಮ್ ಬರೆಯೋಣ. 6ನ್ನು ತೆಗ್ದು 6 ಓನ್ಲಿ 9 ಆ್ಯಸ್ ಇಟ್ ಈಸ್ ಇದೆ, 6 ಬದಲಿ 2ನ ಬರೆದಿದ್ದೀನಿ. ಆವಾಗ 3 ಆ್ಯಂಡ್ 2ಗೆ ಕಂಪೇರ್ ಮಾಡಿದ್ರೆ 2 ಏನಾಗುತ್ತೆ? ಸ್ಮಾಲ್ ಆಗುತ್ತೆ. ಆವಾಗ ನಾವು 2ನ ಡಿವೈಡ್ ಮಾಡೋಕ್ಕೆ ಬರಲ್ಲ. ಅಟ್ ಎ ಟೈಮ್ 29ನ್ನು ಡಿವೈಡ್ ಮಾಡ್ತೀವಿ, ಅರ್ಥ ಆಗ್ತೀಯಾ? ಬಟ್ ಇಲ್ಲಿ ಯಾಕೆ ಸಿಂಗಲ್ ಡಿಜಿಟ್ ಡಿವೈಡ್ ಮಾಡ್ತಿದ್ದೀನಿ ಗೊತ್ತಾಯ್ತಾ? 3 ಆ್ಯಂಡ್ 6ಗೆ ಕಂಪೇರ್ ಮಾಡಿದ್ರೆ 6 ಗ್ರೇಟರ್ ಆಯಿತು. ಸೊ ಒಂದೊಂದೇ ಡಿಜಿಟನ್ನು ಡಿವೈಡ್ ಮಾಡೋಣ. ಫಸ್ಟ್ ಈಗ 6ನ್ನು ಡಿವೈಡ್ ಮಾಡೋಣ. 3 ಟೇಬಲಲ್ಲಿ 6 ಬರುತ್ತೆ, ಹೌದಲ್ವಾ? 3 2s 6. 3 2s 6. ಸೊ ಹಾಗಾದರೆ ಇಲ್ಲಿರೋ 3 ಆಲ್ರೆಡಿ ಇಲ್ಲಿದೆ. ಸೊ ಇಲ್ಲಿರೋ 2ನ ಇಲ್ಲಿ ಬರೆಯೋಣ, ಓಕೆನಾ? ಇಲ್ಲಿರೋ 6ನ್ನು ಡಿವೈಡೆಂಟ್ ಪ್ಲೇಸಲ್ಲಿ ಬರ್ದು ಸಬ್ಟ್ರಾಕ್ಟ್ ಮಾಡೋಣ. 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ 9 ಇದೆ ಅಲ್ವಾ? ಈ 9ನ್ನು ಕೆಳಗಿಳಿಸ್ಕೋಬೇಕು. ಕೆಳಗಿಳಿಸ್ಕೊಂಡು ಸೇಮ್ 3ಇಂದ 9ನ್ನು ಡಿವೈಡ್ ಮಾಡಬೇಕು, ಓಕೆನಾ? 3 3s 9. 3 3s 9, ಹೌದಲ್ವ? ಈ 3 ಆಲ್ರೆಡಿ ಇಲ್ಲಿದೆ. ಸೊ ಈ 3ನ ನಾವು ಕೋಶನ್ ಪ್ಲೇಸಲ್ಲಿ ಬರೆಯೋಣ. ಈ 9ನ್ನು ಡಿವೈಡೆಂಟ್ ಪ್ಲೇಸಲ್ಲಿ ಬರೆದು ಡಿವೈಡ್ ಮಾಡೋಣ, ಅಂದರೆ ಸಬ್ಟ್ರಾಕ್ಟ್ ಮಾಡೋಣ. 9ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0, ರಿಮೈಂಡರ್ 0 ಬಂತು, ಹೌದಲ್ವಾ? ಸೊ ಹಾಗಾದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶನ್, ಓಕೆನಾ? ರಿಮೈಂಡರ್ 0 ಬಂದಿದೆ ಅಂದರೆ ರಿಮೈಂಡರ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ಓಕೆನಾ? ಡಿವೈಡ್ ಸ್ಪೆಲ್ಲಿಂಗ್ ಬರೆದಿದ್ದೀನಿ, END, ಡಿವೈಡೆಂಟ್, ಡಿವೈಸರ್ DIVSO ಆ್ಯಡ್ ಮಾಡೋಣ. ಡಿವೈಸರ್ ಇಂಟು ಕೋಶಂಟ್ QUO TI ಶಂಟ್, ಕೋಶಂಟ್, ಹೌದಲ್ವಾ? ENT ಸೇರ್ಸೋಣ, ಓಕೆನಾ? ನೆಕ್ಸ್ಟ್ ಡಿವೈಡೆಂಟ್ ಯಾವುದು? ಇಲ್ಲಿ ಕ್ವಶನಲ್ಲಿ ನೋಡ್ರಿ 69 ಫಸ್ಟ್ ಬರ್ಕೊಳ್ರಿ.
ಈಸ್ ಈಕ್ವಲ್ ಟು ಬರ್ದು ನೆಕ್ಸ್ಟ್ 3ನ ಬರೀರಿ, ಇಂಟು ಬರ್ದು ನೆಕ್ಸ್ಟು ಇಲ್ಲಿರೋ 23ನ ಬರೀರಿ. ಹೌದಲ್ವಾ? 69 ಆ್ಯಸ್ ಇಟ್ ಈಸ್ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮಲ್ಟಿಪ್ಲಿಕೇಶನ್ ಚಾಪ್ಟರ್ ಹೇಳ್ಕೊಟ್ಟಿದ್ದೀನಿ. ಹೌದಲ್ವಾ? ಸೊ 23 ಇಂಟು 3 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 3s 9, 3 2s 6. ಹೌದಲ್ವಾ? 69. ಸೊ ಹಾಗಾದರೆ 69 ಈಸ್ ಈಕ್ವಲ್ ಟು 69. ಹೌದಲ್ವಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆನಾ? ನೆಕ್ಸ್ಟು ಸೊ 6th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. $963 ಡಿವೈಡೆಡ್ ಬೈ 3. ಹೌದಲ್ವಾ? 963 ಡಿವೈಡೆಡ್ ಬೈ 3. ಸೊ 3ಇಂದ 963 ಡಿವೈಡ್ ಮಾಡೋಣ. ಹೌದಲ್ವಾ? ಫಸ್ಟ್ 9ನ್ನು ಡಿವೈಡ್ ಮಾಡೋಣ. 3 ಆ್ಯಂಡ್ 9ಗೆ ಕಂಪೇರ್ ಮಾಡಿದ್ರೆ 9 ಗ್ರೇಟರ್ ಇದೆ. ಹೌದಲ್ವಾ? ಸೊ ಫಸ್ಟು ಸಿಂಗಲ್ ಡಿಜಿಟಿನ ಡಿವೈಡ್ ಮಾಡೋಣ. ದಟ್ ಈಸ್ 9ನ ಡಿವೈಡ್ ಮಾಡ್ಕೊಳ್ಳೋಣ. 3 ಟೇಬಲಲ್ಲಿ 9 ಬರುತ್ತಾ? 3 3s 9. ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲಿರೋ 3ನ ಕೋಷನ್ ಪ್ಲೇಸಲ್ಲಿ ಬರೆಯೋಣ. 9ನ ಡಿವೈಡೆಂಟ್ ಪ್ಲೇಸಲ್ಲಿ ಬರೆದು ಸಬ್ಟ್ರ್ಯಾಕ್ಟ್ ಮಾಡೋಣ. 9ಅಲ್ಲಿ 9 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ 6 ಇದೆಯಲ್ವಾ? 6ನ್ನು ಕೆಳಗಿಳಿಸ್ಕೊಳ್ಳೋಣ. ಈಗ 6ನ್ನು 3ಇಂದ ಡಿವೈಡ್ ಮಾಡೋಣ. 3 ಟೇಬಲಲ್ಲಿ 6 ಬರುತ್ತಾ? 3 2s 6. ಹೌದಲ್ವಾ? ಈಸಿಲಿ ಡಿವೈಡ್ ಆಯಿತು. ಸೊ ಹಾಗಾದ್ರೆ ಇಲ್ಲಿರೋ 2ನ ಇಲ್ಲಿ ಬರೆಯೋಣ, ಇಲ್ಲಿರೋ 6ನ್ನು ಕೋಷನ್ ಪ್ಲೇಸಲ್ಲಿ ಬರೆಯೋಣ. 6ಅಲ್ಲಿ 6 ಸಪ್ರೇಟ್ ಮಾಡಿದ್ರೆ 0. ಹೌದಲ್ವಾ? ನೆಕ್ಸ್ಟ್ ಡಿಜಿಟ್ ಏನಿದೆ? 3ನ ಕೆಳಗಿಳಿಸ್ಕೊಳ್ಳೋಣ. 3 ಟೇಬಲಲ್ಲಿ 3 ಬರುತ್ತಾ? ಎಸ್. 3 1s 3, 3 1s 3. ಹೌದಲ್ವಾ? ಸೊ ಇಲ್ಲಿರೋ 1ನ್ನು ಇಲ್ಲಿ ಬರೆಯೋಣ, ಇಲ್ಲಿರೋ 3ನ ಇಲ್ಲಿ ಬರೆಯೋಣ. ಹೌದಲ್ವಾ? ಸಪ್ರೇಟ್ ಮಾಡೋಣ 0. ಸೊ ಇಲ್ಲಿ ನೆನಪಿರಲಿ, ಸೊ ಡಿವೈಡ್ ಮಾಡುವಾಗ ನಮ್ಗೆ ಬೇಕಾಗಿರೋದು ಸೊ ಈ ಮಿಡ್ಲ್ ನಂಬರ್, ಈ ನಂಬರ್ಸ್ ಮಾತ್ರ ನಾವು ತಗೊಳ್ತೀವಿ. ಓಕೆನಾ? ಸೊ ಆಲ್ರೆಡಿ ಈ ನಂಬರ್ ಇಲ್ಲಿರುತ್ತೆ. ಓಕೆನಾ? ನೆಕ್ಸ್ಟು ರಿಮೈಂಡರ್ 0 ಬಂದಿದೆ ಅಂದರೆ ಯಾವ ಫಾರ್ಮುಲಾ ತೊಗೊಳೋಣ? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್. ಹೌದಲ್ವಾ? ರಿಮೈಂಡ್ರ್ ಇದೆ. ಸೊ ರಿಮೈಂಡ್ರ್ ಇಲ್ಲ, ನೆಸೆಸಿಟಿ ಇಲ್ಲ, ಡಿವೈಡೆಂಟ್. ಹೌದಲ್ವಾ? ಸೊ 963 ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು ಬರ್ದು ಇಲ್ಲಿರೋ 3ನ ಬರ್ದು. ಹೌದಲ್ವಾ? ಈಸಿ ಇದೆ. ಫಾರ್ಮುಲಾದಲ್ಲಿ ಬರೆಯುವಾಗ ಡಿವೈಡೆಂಟ್ ಡಿವೈಸರ್ ಯಾವುದು ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವಾಗ ಕ್ವಶನಲ್ಲಿ ಇಲ್ಲಿ ಡಿವಿಷನ್ ಸೈನ್ ಹಾಕಿ ಕೊಟ್ಟಿರ್ತಾರಲ್ವ, ಫಸ್ಟ್ ನಂಬರೇ ಡಿವೈಡೆಂಟ್, ಸೆಕೆಂಡ್ ನಂಬರೇ ಡಿವೈಸರ್, ಇಂಟು ಕೋಷಂಟ್ ಅಂದರೆ ಇದು ಕೋಷಂಟ್. ಹೌದಲ್ವಾ? ಸೊ ನೆಕ್ಸ್ಟು ಇದನ್ನು ಹಾಗೆ ಬರ್ಕೊಳ್ಳೋಣ. 963 ಬರೆದು ಈಸ್ ಈಕ್ವಲ್ ಟು ಸೈನ್ ಹಾಗೆ ಬರೆಯೋಣ. ಸೊ ಇದನ್ನು ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡೋಣ. ಓಕೆನಾ? 321ನ್ನು 3ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 1s 3, 3 2s 6, 3 3s 9. ಆನ್ಸರ್ 963. ಹೌದಲ್ವಾ? ಸೊ ಇಲ್ಲಿರೋ ನಂಬರ್ ಸೇಮ್ ಇದೆ. ಹಾಗಾದರೆ ಏನು ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆನಾ? ನೆಕ್ಸ್ಟು ನೆಕ್ಸ್ಟು 8th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್. 497 ಡಿವೈಡೆಡ್ ಬೈ 7. 497 ಡಿವೈಡೆಡ್ ಬೈ 7. 7ನಿಂದ 497 ಡಿವೈಡ್ ಮಾಡೋಣ. ಓಕೆನಾ? ಸೊ ಈಗ ಇಲ್ಲಿರೋ 4 ಇಲ್ಲಿರೋ 7 ಕಂಪೇರ್ ಮಾಡೋಣ. 7 ಆ್ಯಂಡ್ 4 ಕಂಪೇರ್ ಮಾಡಿದ್ರೆ 4 ಸ್ಮಾಲರ್ ಆಗುತ್ತೆ. ಹೌದಲ್ವಾ? ಸೊ 7 ಟೇಬಲಲ್ಲಿ 4 ಬರಲ್ಲ. ಆವಾಗ ಏನು ಮಾಡಬೇಕು? ಸ್ಟಾರ್ಟಿಂಗ್ 2 ನಂಬರ್ಸನ್ನು ಡಿವೈಡ್ ಮಾಡಬೇಕು. 49. ಓಕೆನಾ? ಅಟ್ ಎ ಟೈಮ್ 49 ಡಿವೈಡ್ ಮಾಡ್ತಿದ್ದೀನಿ. ಅರ್ಥ ಆಗ್ತಿದೆಯಾ ಯಾಕೆ ಒಂದೇ ಡಿಜಿಟನ್ನು ಡಿವೈಡ್ ಮಾಡಿಲ್ಲ? ಓಕೆನಾ? 7 ಆ್ಯಂಡ್ 4ಗೆ ಕಂಪೇರ್ ಮಾಡಿದ್ರೆ 4 ಸ್ಮಾಲ್ ಇದೆ. ಆವಾಗ ಸ್ಟಾರ್ಟಿಂಗ್ 2 ಡಿಜಿಟನ್ನು ನಾವೇನು ಮಾಡಬೇಕು? ಡಿವೈಡ್ ಮಾಡಬೇಕಾಗುತ್ತೆ. ಸ್ಮಾಲ್ ಇದ್ದಾಗ 2 ಡಿಜಿಟ್. ಸೊ 7 ಟೇಬಲಲ್ಲಿ 49 ಬರುತ್ತಾ? ಎಸ್ ಬರುತ್ತೆ. 7 7s 49. ಇಲ್ಲಿರೋ 7 ಆಲ್ರೆಡಿ ಇಲ್ಲಿದೆ. ಸೊ ಇಲ್ಲಿರೋ 7ನ್ನು ಕೋಷನ್ ಪ್ಲೇಸಲ್ಲಿ ಬರ್ಕೊಳ್ಳೋಣ.
ಸೊ ಇಲ್ಲಿರೋ 49 ಡಿವೈಡ್ ಆ್ಯಂಡ್ ಪ್ಲೇಸಲ್ಲಿ ಬರ್ದು ಸಬ್ಟ್ರಾಕ್ಟ್ ಮಾಡೋಣ. 9ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0, 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ನೆಕ್ಸ್ಟ್ ಡಿಜಿಟ್ 7 ಇದೆಯಲ್ವಾ, 7 ಟೇಬಲಲ್ಲಿ 7 ಬರುತ್ತಾ? ಎಸ್, 7 1s are 7, 7 1s are 7. ಸೊ ಹಾಗಾದ್ರೆ ಇಲ್ಲಿರೋ 1ಅನ್ನು ಇಲ್ಲಿ ಬರೆಯೋಣ, ಇಲ್ಲಿರೋ 7ಅನ್ನು, ಸೊ ಇಲ್ಲಿ 7 ಇಳಿಸ್ಕೊಂಡಿದ್ದೀನಿ ನಾನು, ಸೊ ಇಳಿಸ್ಕೊಂಡು ಬರ್ಕೊಂಡಿದ್ದೀನಿ. ಸೊ 7 ಟೇಬಲಲ್ಲಿ 7 ಬರುತ್ತೆ, 7 1s are 7. ಇಲ್ಲಿರೋ 1ಅನ್ನು ಇಲ್ಲಿ ಬರೆದಿದ್ದೀನಿ, ಇಲ್ಲಿರೋ 7ಅನ್ನು ಸೊ ಇಲ್ಲಿ ಬರೀತಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಷನ್. 7ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ರಿಮೈಂಡ್ರು 0 ಇದೆ ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡೋಣ ನಾವು? ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್. ಹೌದಲ್ವಾ? ಸೊ ಡಿವೈಡೆಂಟ್ ಯಾವುದು? ಸೊ 497 ಇಲ್ಲಿರೋ ಈಸ್ ಈಕ್ವಲ್ ಟು ಸೈನ್ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಇಲ್ಲಿರೋ 7 ಬರೀರಿ, ಇಲ್ಲಿರೋ ಇಂಟು ಸೈನ್ ಆ್ಯಸ್ ಇಟ್ ಈಸ್ ಬರೀರಿ. ಕೋಶನ್ ಬದಲಿ ಏನು ಮಾಡೋಣ? 71ಅನ್ನು ಬರೆಯೋಣ. ಸೊ ನೆಕ್ಸ್ಟು 497 ಆ್ಯಸ್ ಇಟ್ ಈಸ್ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ. ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡೋಣ. 71 ಇಂಟು 7 ಹೌದಲ್ವಾ? 7 1s are 7, 7 7s are 49, 497 ಹೌದಲ್ವಾ? ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ನಂಬರ್ ಬಂದಿದೆ ಹೌದಲ್ವಾ? ಸೊ ಹಾಗಾದರೆ ನಾವು ಮಾಡಿರೋ ಡಿವಿಷನ್ ಕರೆಕ್ಟ್ ಇದೆ. ಸೊ ಸಪೋಸ್ ಇಲ್ಲಿರೋ ನಂಬರ್ ಚೇಂಜ್ ಬಂದು ಇಲ್ಲಿರೋ ನಂಬರ್ ಚೇಂಜ್ ಬಂದಿದ್ರೆ ನಾವು ಎಲ್ಲೋ ಡಿವಿಷನ್ ರಾಂಗ್ ಮಾಡಿದ್ದೀವಿ ಅಂತೇಳಿ ಇನ್ನೊಂದ್ಸಲಿ ಡಿವೈಡ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೆಕ್ಸ್ಟು 11 ಪ್ರಾಬ್ಲಮ್. 640 ಡಿವೈಡೆಡ್ ಬೈ 8. ಸೊ 8ಇಂದ 640 ಡಿವೈಡ್ ಮಾಡೋಣ ಹೌದಲ್ವಾ? ಸೊ 8ಇಂದ 640 ಡಿವೈಡ್ ಮಾಡೋಣ. 8 ಆ್ಯಂಡ್ 6 ಕಂಪೇರ್ ಮಾಡೋಣ. ಫಸ್ಟ್ ಡಿಜಿಟ್ ಸ್ಮಾಲ್ ಇದೆ, 8ಗಿಂತ ಫಸ್ಟ್ ಡಿಜಿಟ್ ಸ್ಮಾಲ್ ಇದೆ, ಆವಾಗ ಅಟ್ ಎ ಟೈಮ್ 64 ಡಿವೈಡ್ ಮಾಡೋಣ. ಸೊ 8 ಟೇಬಲಲ್ಲಿ 64 ಬರುತ್ತೆ, 8 8s are 64. ಸೊ ಇಲ್ಲಿರೋ 8ನ ಇಲ್ಲಿ ಬರೆಯೋಣ, 8 8s are 64, ಇಲ್ಲಿರೋ 64 ಇಲ್ಲಿ ಬರೆಯೋಣ. ಸಬ್ಟ್ರಾಕ್ಟ್ ಮಾಡೋಣ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕೆ 0 ಇದೆ, 0ನ ಕೆಳಗೆ ತೊಗೊಂಡು 0ನ ಡಿವೈಡ್ ಮಾಡೋಣ. 8 0s are 0 ಹೌದಲ್ವಾ? 8 0s are 0. ಸೊ ರಿಮೈಂಡರ್ 0 ಇದೆ ಅಂದರೆ ಫಾರ್ಮುಲಾ ಯಾವುದು? ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್, ಓಕೆ, ಪ್ಲಸ್ ರಿಮೈಂಡರ್ ಬರೆಯೋ ನೆಸೆಸಿಟಿ ಇಲ್ಲ, ರಿಮೈಂಡರ್ 0 ಇದೆ. ಸೊ 640 ಈಸ್ ಈಕ್ವಲ್ ಟು 8 ಇಂಟು ಇದೆ, ಇಂಟು ಬರೆಯೋಣ, 80 ಇದೆ ಹೌದಲ್ವಾ? ಸೊ 640 ಈಸ್ ಈಕ್ವಲ್ ಟು 8 8s are 64, ಇಲ್ಲಿರೋ 0ನ ಇಲ್ಲಿ ಬರೆಯೋಣ ಹೌದಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೌದಲ್ವಾ? ನೆಕ್ಸ್ಟು ಸೊ ಡೈರೆಕ್ಟ್ಲಿ ನಾನು ಏನು ಮಾಡ್ತಿದ್ದೀನಿ? ಸೊ ಡೈರೆಕ್ಟ್ಲಿ 16 ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 16th ಪ್ರಾಬ್ಲಮ್ ಓಕೆನಾ? 3639 ಡಿವೈಡೆಡ್ ಬೈ 3 ಹೌದಲ್ವಾ? ಸೊ ಎಷ್ಟೇ ಡಿಜಿಟ್ ಇರಲಿ, ಸೊ ಡಿವಿಷನ್ನು ನಾವು ಹೇಗೆ ಮಾಡ್ತಿದ್ದೀವೋ ಅದೇ ಮೆಥಡ್. ಡಿಜಿಟ್ ಜಾಸ್ತಿ ಆಯ್ತು ಅಂತೇಳಿ ಸೊ ಮೆಥಡ್ ಏನು ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಓಕೆನಾ? ಸೊ ಸೇಮ್ ಅದೇ ಮೆಥಡ್, ಒಂದೊಂದೇ ಡಿಜಿಟನ್ನು ಇಳಿಸ್ಕೋಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ಓಕೆನಾ? ನೆಕ್ಸ್ಟು 3ಇಂದ 3639 ಡಿವೈಡ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಡಿಜಿಟ್ ಕಂಪೇರ್ ಮಾಡೋಣ. ಡಿವೈಸರ್ ಆ್ಯಂಡ್ ಡಿವೈಡೆಂಟ್ನ ಫಸ್ಟ್ ಡಿಜಿಟ್. ಸೊ ಇಲ್ಲಿರೋ 3 ಇಲ್ಲಿರೋ 3 ಸೊ ಈಕ್ವಲ್ ಇದೆ ಹೌದಲ್ವಾ? ಸೊ 3 1s are 3 ಹೌದಲ್ವಾ? ಇಲ್ಲಿರೋ 1ನ ಇಲ್ಲಿ ಬರೆಯೋಣ. ನೆಕ್ಸ್ಟ್ ಇಲ್ಲಿರೋ 3ನ ಡಿವೈಡ್ ಆ್ಯಂಡ್ ಪ್ಲೇಸಲ್ಲಿ ಬರೆದು ಸಬ್ಟ್ರಾಕ್ಟ್ ಮಾಡೋಣ. 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಡಿಜಿಟ್ 6 ಇದೆ, 6ನ ಕೆಳಗೆ ಇಳಿಸ್ಕೊಳ್ಳೋಣ. 6 3 ಟೇಬಲಲ್ಲಿ 6 ಬರುತ್ತೆ, 3 2s are 6 ಹೌದಲ್ವಾ? ಇಲ್ಲಿರೋ 2ನ ಇಲ್ಲಿ ಬರೆಯೋಣ, ಇಲ್ಲಿರೋ 6ನ ಇಲ್ಲಿ ಬರೆದು ಸಬ್ಟ್ರಾಕ್ಟ್ ಮಾಡೋಣ. 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಡಿಜಿಟ್ ಯಾವುದಿದೆ? 3 ಇದೆ ಹೌದಲ್ವಾ? 3 1s are 3 ಹೌದಲ್ವಾ? ಇಲ್ಲಿರೋ 1ನ ಬರೆಯೋಣ, ಇಲ್ಲಿರೋ 3ನ ಕೆಳಗೆ ಬರೆದು ಸಬ್ಟ್ರಾಕ್ಟ್ ಮಾಡೋಣ. 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0,
ನೆಕ್ಸ್ಟ್ ಡಿಜಿಟ್ ಏನಿದೆ 9 ಇದೆ, ಹೌದಲ್ವಾ? ಓಕೆನಾ? ನೋಡ್ತಿದ್ದೀರಾ ಹೇಗೆ ಬರ್ಕೊಳ್ತಿದ್ದೀನಿ? ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ ತಕ್ಷಣ ರಿಮೈಂಡರ್ 0 ಬಂತು. ನೆಕ್ಸ್ಟ್ ಡಿಜಿಟಿನ ಅದ್ರ ಪಕ್ಕಕ್ಕೆ ಇಳಿಸ್ಕೊಳ್ತಿದ್ದೀನಿ ನಾನು, ಹೌದಲ್ವಾ? ಇಲ್ಲಿ 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದಾಗ ನೆಕ್ಸ್ಟ್ ಡಿಜಿಟನ್ನ 0 ಪಕ್ಕಕ್ಕೆ ತಗೊಳ್ತಿದ್ದೀನಿ. ಓಕೆನಾ? ನೆಕ್ಸ್ಟ್ 9, 3 3s 9, ಹೌದಲ್ವಾ? ಇಲ್ಲಿರೋ 3ನ ಇಲ್ಲಿ ಬರೆಯೋಣ, ಇಲ್ಲಿರೋ 9ಅನ್ನು ಇಲ್ಲಿ ಬರೆಯೋಣ. 9ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ಡಿವೈಡೆಂಟ್ is equal to divisor into quotient, ಹೌದಲ್ವಾ? ಡಿವೈಡೆಂಟ್ ಯಾವುದಿಲ್ಲಿ? ಸೊ ಇಲ್ಲಿ ಕ್ವಶನಲ್ಲಿ ಬರ್ಕೊಂಡು ಬೇಡೋಣ. ಫಸ್ಟ್ ನಂಬರ್ 3639 ಡಿವೈಡೆಂಟ್ ಆಗುತ್ತೆ. ಇಲ್ಲಿರೋ ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೀರಿ, ಡಿವೈಸರ್ ಪ್ಲೇಸಲ್ಲಿ 3 ಬರೀರಿ, ಇಂಟು ಬರ್ದು ಕೋಶಂಟ್ ಏನಿದೆ 1213 ಇದೆ, ಹೌದಲ್ವಾ? ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ 3639 ಆ್ಯಸ್ ಇಟ್ ಈಸ್ ಬರೀರಿ, ಈಸ್ ಈಕ್ವಲ್ ಟುನ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಇದನ್ನು ವರ್ಕಿಂಗ್ ಕಾಲಮಲ್ಲಿ ಬರ್ಕೊಂಡು ಸೊ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? 3 3s 9, 3 1s 3, 3 2s 6, 3 1s 3. ಸೊ 3639, ಹೌದಲ್ವಾ? ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಹೌದಲ್ವಾ? ಸೊ ಹಾಗಾದರೆ ನಾವು ಮಾಡಿರೋ ಡಿವಿಷನ್ ಕರೆಕ್ಟ್ ಇದೆ ಅಂತೇಳಿ. ಓಕೆನಾ? ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ನಾನು 20th ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. 20th ಪ್ರಾಬ್ಲಮ್ 2884 ಡಿವೈಡೆಡ್ ಬೈ 4. 4ಇಂದ 2884 ಡಿವೈಡ್ ಮಾಡೋಣ. ಸೊ 4 and 2 ಫಸ್ಟ್ ಡಿಜಿಟನ್ನು ಕಂಪೇರ್ ಮಾಡೋಣ. ಸೊ 4 and 2 ಕಂಪೇರ್ ಮಾಡಿದ್ರೆ 2 ಸ್ಮಾಲ್ ಇದೆ, ಹೌದಲ್ವಾ? 4 ಟೇಬಲಲ್ಲಿ 2 ಬರಲ್ಲ, ಅದಕ್ಕೆ ಅಟ್ ಎ ಟೈಮ್ 2 ಡಿಜಿಟ್ ಡಿವೈಡ್ ಮಾಡೋಣ. 28ನ ಡಿವೈಡ್ ಮಾಡೋಣ. 4 ಟೇಬಲಲ್ಲಿ 28 ಬರುತ್ತಾ? 4 7s 28, ಹೌದಲ್ವಾ? ಆಲ್ರೆಡಿ 4 ಇಲ್ಲಿದೆ, ಈ 7ಅನ್ನು ಕೋಶನ್ ಪ್ಲೇಸಲ್ಲಿ ಬರೆಯೋಣ, 28ನ ಡಿವೈಡೆಂಟ್ ಪ್ಲೇಸಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋಣ. 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಡಿಜಿಟ್ ಏನಿದೆ? 4 ಇದೆ, ನೆಕ್ಸ್ಟ್ ಡಿಜಿಟ್ 8 ಇದೆ. ಸೊ ಇನ್ನೊಂದು ಎಷ್ಟೇ ಡಿಜಿಟ್ ಕೊಟ್ಟಿರಲಿ ಸ್ಟಾರ್ಟಿಂಗ್ 2 ಡಿಜಿಟನ್ನು ಡಿವೈಡ್ ಮಾಡ್ಬೋದು. ಸ್ಟಾರ್ಟಿಂಗು ನಂಬರ್ ಸ್ಮಾಲ್ ಇದ್ದಾಗ 2 ಡಿಜಿಟನ್ನು ಡಿವೈಡ್ ಮಾಡೋಣ. ನೆಕ್ಸ್ಟ್ 2 ಡಿಜಿಟನ್ನು ಡಿವೈಡ್ ಮಾಡಾದಮೇಲೆ ನೆಕ್ಸ್ಟ್ ಡಿವೈಡ್ ಮಾಡುವಾಗ ಒಂದೊಂದೇ ಡಿಜಿಟನ್ನು ಕೆಳಗಿಳಿಸ್ಕೊಂಡು ಡಿವೈಡ್ ಮಾಡಬೇಕು. ಅಟ್ ಎ ಟೈಮ್ 2 ಡಿಜಿಟ್ಸನ್ನ ಕೆಳಗಿಳಿಸ್ಕೊಂಡು ಡಿವೈಡ್ ಮಾಡಬಾರ್ದು. ಓಕೆನಾ? ಸೊ ಇಲ್ಲಿ 8 and 4 ಇದೆ, ನಾನು 8 and 4 ಇಳಿಸ್ಕೊಂಡು ಮಾಡ್ಬೋದು, ಬಟ್ ರಾಂಗ್ ಆಗುತ್ತೆ ಅದು. ಸೊ ಫಸ್ಟ್ 8ನ ಇಳಿಸ್ಕೊಂಡು ಈಗ ಡಿವೈಡ್ ಮಾಡ್ತೀನಿ. 4 ಟೇಬಲಲ್ಲಿ 8 ಬರುತ್ತಾ? 4 2s 8, ಹೌದಲ್ವಾ? ಸೊ 8 ಕಮ್ಸ್ ಇನ್ 4 ಟೇಬಲ್. ಸೊ 2 ಇಲ್ಲಿ ಬರೆಯೋಣ, 8ಅನ್ನು ಇಲ್ಲಿ ಬರೆಯೋಣ. ಓಕೆನಾ? 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಡಿಜಿಟ್ ಯಾವುದಿದೆ? 4 ಇದೆ. ಈಗ 4ನ ಡಿವೈಡ್ ಮಾಡೋಣ. 4 1s 4, ಹೌದಲ್ವಾ? ಸೊ ಇಲ್ಲಿರೋ 1ಅನ್ನು ಇಲ್ಲಿ ಬರೀತಿದ್ದೀನಿ, ಇಲ್ಲಿರೋ 4ಅನ್ನು ಇಲ್ಲಿ ಬರೀತೀನಿ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಈಗ ರಿಮೈಂಡ್ರ್ 0 ಬಂದಿದೆ ಅಂದರೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್. ಸೊ ಡಿವೈಡೆಂಟ್ ಕ್ವಶನಲ್ಲಿ ಫಸ್ಟ್ ನಂಬರ್ 2884 ಡಿವೈಡೆಂಟ್ ಈಸ್ ಈಕ್ವಲ್ ಟು ಬರೆಯೋಣ. ಸೊ ಡಿವೈಸರ್ 4 ಆಗುತ್ತೆ, ಇಂಟು ಆ್ಯಸ್ ಇಟ್ ಈಸ್ ಬರೆಯೋಣ. ಕೋಶಂಟ್ ಏನಿದೆ? 721 ಇದೆ. ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ 2884 ಆ್ಯಸ್ ಇಟ್ ಈಸ್ ಬರೀರಿ, ಈಸ್ ಈಕ್ವಲ್ ಟು ಸೈನ್ ಬರೀರಿ. ಸೊ ವರ್ಕಿಂಗ್ ಕಾಲಮಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿರಿ, ಹೌದಲ್ವಾ? 4 1s 4, 4 2s 8, 4 7s 28, ಹೌದಲ್ವಾ? ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಹೌದಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಈ ಥರ ರಿಮೈಂಡ್ರ್ 0 ಬಂದಾಗ ಸೊ ಇಷ್ಟೇ ಹಾಫ್ ಫಾರ್ಮುಲಾನ ಬರ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ರಿಮೈಂಡ್ರು ಇಲ್ಲಿ 0 ಬಿಟ್ಟು ಬೇರೆ ನಂಬರ್ ಉಳಿಯುತ್ತೆ, ಇಲ್ಲಿ ರಿಮೈಂಡ್ರ್ ಬರುತ್ತೆ. ಆವಾಗ ಫುಲ್ ಫಾರ್ಮುಲಾ ಹಾಕ್ಕೊಂಡು ನಾವು ಡಿಸ್ಕಸ್ ಮಾಡೋದನ್ನು ಸ್ಟಡಿ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಡಿವಿಷನ್ ವಿತ್ ರಿಮೈಂಡರ್ ಅದನ್ನು ಡಿಸ್ಕಸ್ ಮಾಡೋಣ. ಓಕೆನಾ?
ಸೊ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸಸೈಸ್ 6.3 ಡಿವಿಷನ್ ಫಾರ್ಮುಲಾ ಅಪ್ಲೈ ಮಾಡೋದು ಹೌದಲ್ವಾ ವಿತೌಟ್ ರಿಮೈಂಡರ್. ಸೊ ಎಲ್ಲ ಪ್ರಾಬ್ಲಮ್ಸು ನೀವು ಹೋಮ್ವರ್ಕ್ ಬುಕ್ಕಲ್ಲಿ ಮಾಡಬೇಕು, ಎಲ್ಲ ಪ್ರಾಬ್ಲಮ್ಸು ಮಾಡಬೇಕು. ನಾನು ಮಾಡಿಸಿರೋ ಪ್ರಾಬ್ಲಮ್ಸು ಮಾಡಬೇಕು, ಮಾಡದೇ ಇರೋ ಪ್ರಾಬ್ಲಮ್ಸು ಸಹ ಮಾಡಬೇಕು. ಮೇನು ನೀವು ಡಿವಿಷನ್ ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಆದರೆ ಹೈಯರ್ ಕ್ಲಾಸಲ್ಲಿ ನಿಮಗೆ ಡಿವಿಷನ್ ಈಸಿ ಆಗುತ್ತೆ. ಓಕೆನಾ? ಸೊ ಈ ಥರ ಬರ್ಕೊಂಡು ಮಾಡಿದರೆ ಸ್ವಲ್ಪ ಅರ್ಥ ಆಗೋ ತನಕ ಮಾಡಿರಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಬರೀದೇನೆ, ವರ್ಕಿಂಗ್ ಕಾಲಮಲ್ಲಿ ಇದನ್ನು ಬರೀದೇನೆ ಸೊ ಡೈರೆಕ್ಟ್ ಸಾಲ್ವ್ ಮಾಡೋದನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.